ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಎಲ್ಲರ ಜೀವನದಲ್ಲೂ ಕಷ್ಟ ನಷ್ಟಗಳು ಬರುವುದೇ, ಆದರೆ ಬಂದಾಗ ಎದೆಗುಂದದೆ ಅದನ್ನು ಮುಂದುವರಿಸಿಕೊಂಡು ಹೋಗೋದೇ ಜಾಣತನ. ನಿನ್ನಲ್ಲಿ ಆ ಜಾಣತನ ಇದೆ. ಎಷ್ಟೇ ಕಷ್ಟ ಬಂದರೂ ಅದು ಮುಂದೊಂದು ದಿನ ನಿನಗೆ ಲಾಭ ತರುವಂಥದ್ದೇ. ಇವತ್ತು ಕಷ್ಟ ಬಂದಿದೆ ಅಂತ ಕುಗ್ಗದೆ, ಅದು ನಿನ್ನ ಜೀವನದ ಸ್ಟಾರ್ಟಪ್, ಅಂದರೆ ಹೊಸ ಕೆಲಸಕ್ಕೆ, ಹೊಸ ಜೀವನಕ್ಕೆ ಅದು ನಾಂದಿ. ಒಂದು ಸಮಸ್ಯೆ ಮುಗೀತು ಅಂದರೆ ಹೊಸದೊಂದು ಜೀವನಕ್ಕೆ ಅನುಭವದ ಮೊದಲ ಹೆಜ್ಜೆ. ಈ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮಾಡದೆ ಮುಂದುವರಿಸಿಕೊಂಡು ಹೋಗೋದೇ ಜಾಣತನ. ಚಿಂತೆ ಮಾಡಬೇಡ ಕಂದ, ನಿನ್ನ ಗುರಿ ಸ್ಪಷ್ಟವಾಗಿದೆ. ಹೀಗೆ ಮಾಡಬೇಕೆಂದಿದ್ದೀಯಾ, ಹೀಗೆ ಮಾಡಬೇಕೆಂದು ನಿರ್ಧಾರ ಮಾಡಿ ಆದ ಮೇಲೆ ನಿನ್ನ ಜೀವನದಲ್ಲಿ ಇದನ್ನೇ ಪಾಲನೆ ಮಾಡಲೇಬೇಕು ಅಂತ ಕಟ್ಟುನಿಟ್ಟಾದ ಕ್ರಮಗಳನ್ನು ನೀನು ಕೈಗೂಡುತ್ತಾ ಇದೆಯಾ. ಈ ಕ್ರಮಗಳಿಂದಲೇ ಇಂದು ನೀನು ಮೇಲ್ಪಟ್ಟಕ್ಕೆ ದಾರಿಯಾಗಲು ಅಥವಾ ಹೆಜ್ಜೆಗೆ ಮೇಲೆ ಒಂದು ಉನ್ನತವಾದ ಸ್ಥಾನಕ್ಕೆ ನೀನು ಹೋಗಲು ನಾಂದಿ ಆಗ್ತಾ ಇದೆ. ಚಿಂತೆ ಮಾಡಬೇಡ, ಎದೆಗುಂದಬೇಡ. ಹೌದು, ನಿನ್ನಲ್ಲಿ ಗಟ್ಟಿತನ ಇದೆ, ಒಪ್ಪಿಕೊಳ್ಳೋಣ. ಆದರೆ ಇಂದು ನಿನಗೆ ಎಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತವರನ್ನಂತೂ ಎಂದೂ ಮರೆಯಬೇಡ. ಬಂದದ್ದು ಬರಲಿ, ಬಾಬಾರ ದಯೆ ಇದೆ ಅಂತ ನಂಬಿ ಬದುಕ್ತಾ ಇದ್ದೀಯಾ. ಈ ನಂಬಿಕೆನೇ ನಿನಗೆ ಆಧಾರವಾಗಿ ನಿಂತು ಈ ಸಮುದ್ರ ಎಂಬ ದೊಡ್ಡದಾದ ಜೀವನದ ಹಾದಿಯನ್ನು ನಾನು ಸಾಗಿಸುತ್ತೇನೆ. ನನ್ನನ್ನು ಗಟ್ಟಿಯಾಗಿ ಹಿಡಿದುಕೋ. ಬಾ, ಇಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕೆಂದು ಯೋಚನೆ ಮಾಡಿದೆಯಲ್ವಾ? ನೀನಾದರೂ ಬಾ, ಅಥವಾ ಮನೆಯಲ್ಲಿ ಯಾರನ್ನಾದರೂ ಕಳಿಸು. ಆ ಸ್ವಾಮಿಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತದೆ, ಜೊತೆಗೆ ಎಲ್ಲದಕ್ಕೂ ಶಕ್ತಿಯಾಗಿ ನಿಂತೇ ನಿಲ್ಲುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದೊಂದು ಹೆಜ್ಜೆ ಘಟಭದ್ರವಾಗಿ ನಿಲ್ಲು. ನಾನಿದ್ದೇನೆ, ಹೆದರಬೇಡ. ಹಾಗೆಯೇ ಬ್ಯಾಂಕಿನ ಕೆಲಸ ಎಲ್ಲೋ ಒಂದು ಕಡೆ ಕೊಟೇಶನ್ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀಯಲ್ವ? ಪ್ರತಿಯೊಂದು ಮಷೀನಿದು ಕೊಟೇಶನ್ ನಾನು ಕೊಡಿಸುತ್ತೇನೆ. ನೀನು ಹೋದ ಕಡೆಯೆಲ್ಲ ಯಶಸ್ವಿ, ಕಟ್ಟಿಟ್ಟ ಬುತ್ತಿ. ನೀನೇ ಅಂತ ಇದೆಯಾ, ಬಾಬಾ ನಾನು ಎಲ್ಲಿ ಹೋದರೂ ನಿಮ್ಮದೇ ಫೋಟೋದ ಮೂಲಕವಾಗಿ ನಾನಿದ್ದೇನೆ ಅನ್ನೋದು ನಂಬಿಕೆ ಹುಟ್ಟಿಸ್ತಾ ಇದ್ದೇನೆ. ಚಿಂತೆ ಮಾಡಬೇಡ. ಇಡುವಂಥ ಹೆಜ್ಜೆ ಗಟ್ಟಿಯಾಗಿಡು, ಹಿಂದೆ ತಿರುಗಿ ನೋಡದ ಹಾಗೆ ಇಡು. ನಾನಿದ್ದೇನೆ, ಎಲ್ಲವೂ ನಾನೇ ನೋಡಿಕೊಳ್ಳುತ್ತೇನೆ. ಹಾಗೆಯೇ ಇವತ್ತೊಬ್ಬ ಸ್ನೇಹಿತರು ನಿನ್ನನ್ನು ನೋಡಲೆಂದೇ ಬರ್ತಾ ಇದ್ದರೆ, ನಿನ್ನ ಜೊತೆಗೆ ಮಾತನಾಡಲೆಂದೇ ಬರ್ತಾ ಇದ್ದರೆ, ಅವರ ಜೊತೆಗೆ ಸರಿಯಾಗಿರು. ಸರಿಯಾದ ಕ್ರಮದಲ್ಲಿ ಅವರು ಹೇಳುವಂಥ ವಿಷಯವನ್ನು ಮನದಟ್ಟು ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡು. ಅದ್ಭುತವಾದ ಲಾಭಗಳೇ ಸಿಗುತ್ತವೆ. ಹಾಗೆಯೇ ತಂದೆ ತಾಯಿಯನ್ನು ಎಂದೂ ನಿರ್ಲಕ್ಷ್ಯ ಮಾಡಬೇಡ ಕಂದ. ಅವರು ಗಟ್ಟಿಯಾಗಿದ್ದಾಗಲೇ ನಿನ್ನ ಜೀವನದ ಭದ್ರ ಬುನಾದಿಯಾಗಿ ನೆಲೆ ನಿಂತಿದ್ದಾರೆ. ಅವರನ್ನು ಮರೆತು ಮುಂದೆ ಹೋಗುತ್ತೇನೆ ಅನ್ನೋದು ನಿನ್ನ ಭ್ರಮೆ. ನಿನ್ನಲ್ಲಿ ಯಾರೇ ಇರಲಿ, ಅದು ಒಳ್ಳೆತನದ ಹಾದಿಯಲ್ಲಿ ಇದ್ದಾರೆ. ಚಿಂತೆ ಮಾಡಬೇಡ. ಶುಭ ದಿನ ಇಂದು.